ಎಂತ ಗೊತ್ತುಂಟಾ ಫ್ರೆಂಡ್ಸ್, ನನಗೆ ಇವತ್ತು ತುಂಬಾ ಜಾಸ್ತಿ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಪಿಕ್ಚರ್ಲೆಲ್ಲ ನೀವು ನೋಡಿರ್ಬೋದು, ಬೆಟ್ಟದ ಮೇಲ್ಗಡೆಯಿಂದ ಹುಲ್ ಮೇಲೆ ಯಾಹು ಯಾಹೂ ಅಂತ ರೋಲ್ ಮಾಡ್ಕೊಂಡು ಹೋಗಿ ಬೀಳ್ತಾರಲ್ವಾ, ಹುಚ್ಚುಚ್ಚಾಗಿ ಆಡ್ತಾರಲ್ವಾ, ಆ ತರ ಆಡ್ಬೇಕು ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಮನೆ ಹತ್ರ ಅಂತ ಲೊಕೇಶನ್ ಯಾವುದೂ ಇಲ್ಲ. ಅಂಡ್ ಆ ತರ ಅಡ್ವೆಂಚರ್ ಮಾಡೋಷ್ಟು ಮೀಟರ್ ಕೂಡ ನನಗಿಲ್ಲ. ಸೊ ವಿಷಯ ಏನು ಅಂತ ಅಂದ್ರೆ, ಇಲ್ಲಿ ನೋಡಿ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ. ಜಸ್ಟ್ ಲುಕ್ ಅಟ್ ಇಟ್. ದೇರ್ ಆರ್ 500 ಸಬ್ಸ್ಕ್ರೈಬರ್ಸ್ ಆನ್ ದಿಸ್ ಯೂಟ್ಯೂಬ್ ಚಾನಲ್ ಆಸ್ ಆಫ್ ನೌ. ನಾನು ಸ್ಟಾರ್ಟ್ ಮಾಡಿ ಒಂದು ತಿಂಗಳಷ್ಟೇ ಆಗಿರೋದು. ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅಂಡ್ ಎಕ್ಸೈಟೆಡ್ ಅಬೌಟ್ ಇಟ್. ನೀವೆಲ್ಲ ಅನ್ಕೊಳ್ತಾ ಇರ್ಬೋದು, ಯಾಕೆ ಅಮ್ಮ ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದೆ, ಇರೋದು 500 ಅಷ್ಟೇ, 5 ಮಿಲಿಯನ್ ತರ ಯಾಕೆ ಆಡ್ತಾ ಇದ್ದಾರೆ ಅಂತ. ಬಟ್ ಆಕ್ಚುಲಿ ಇಫ್ ಯು ಥಿಂಕ್ ಅಬೌಟ್ ಇಟ್, ಯಾರಿಗೆಲ್ಲ ಇವತ್ತು 5 ಮಿಲಿಯನ್ ಬಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವರೆಲ್ಲನೂ ಈಗ ನಂತರನೇ ಸ್ಟಾರ್ಟ್ ಮಾಡಿದ್ದಲ್ವಾ. ಸೊ 0 ಇಂದ 1 ಇಂದ 2 3 4 10ಗೆ ಹೋಗಿ 100ಗೆ ಹೋಗಿ 500ಗೆ ಹೋಗಿ 5000ಗೆ ಹೋಗಿ 5 ಮಿಲಿಯನ್ಗೆ ಹೋಗಿರ್ತಾರೆ. ಸೊ ನಾನು ಅದೇ ರೈಟ್ ಡೈರೆಕ್ಷನ್ ಅಲ್ಲಿ ಇದ್ದೀನಿ ಅಂತ ನನಗೆ ಖುಷಿ ಆಗ್ತಾ ಇದೆ. ಅಂಡ್ ಐ ಲೈಕ್ ಟು ಸೆಲೆಬ್ರೇಟ್ ಚಿಕ್ಕ ಚಿಕ್ಕ ಮೈಲ್ ಸ್ಟೋನ್ಸ್ ಆಲ್ಸೋ. ನಾನು ನಿಮ್ಗೆ ಯಾವಾಗಲೂ ಕ್ಲಾಸಲ್ಲೆಲ್ಲ ಹೇಳ್ತೀನಿ, ಬರೀ 70 ಬಂದ್ರೆ ಮಾತ್ರ ಸೆಲೆಬ್ರೇಟ್ ಮಾಡಬಾರ್ದು. 1 ಟೆಸ್ಟಲ್ಲಿ ನಿಮಗೆ 35 ಬಂದು ನೆಕ್ಸ್ಟ್ ಟೆಸ್ಟಲ್ಲಿ 40 ಬಂದ್ರು ದಟ್ ಈಸ್ ಅ ವಿನ್. 5 ಮಾರ್ಕ್ಸ್ ಎಕ್ಸ್ಟ್ರಾ ಬಂದಿದೆ. ಸೊ ಆ ರೀತಿ ನಾನು ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ಟ್ರಸ್ಟ್ ಮಾಡಿದ್ದೀರಾ, ನಿಮ್ಮ ಲರ್ನಿಂಗ್ ಅಲ್ಲಿ ನಾನು ಹೆಲ್ಪ್ ಮಾಡ್ತೀನಿ ಅನ್ನೋ ಭರವಸೆ ಇಟ್ಟಿದ್ದೀರಾ ನನ್ನ ಮೇಲೆ. ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಇದೇ ಖುಷಿಯಲ್ಲಿ ರಾಜಾರಾಣಿ ಎಲ್ಲ ಹಿಂಗೆ ಹಳೆ ಕಾಲದಲ್ಲಿ ತುಂಬಾ ಜಾಸ್ತಿ ಖುಷಿ ಆದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಅವ್ರು ಹಾಕೊಂಡಿದ್ರು ಒಡವೆನೆಲ್ಲ ಹಿಂಗೆ ತಗೊಂಡು ಕೊಟ್ಬಿಡ್ತಾ ಇದ್ರಲ್ಲ, ತಗೋ ನನ್ನ ಹಾರ, ತಗೋ ನನ್ನ ಉಂಗುರ ಅಂತ. ಆ ಥರ ನನಗೆ ಏನಾದರೂ ರಿಟರ್ನ್ ಗಿಫ್ಟ್ ನಿಮಗೆ ಕೊಡಬೇಕು ಅಂತ ಅನಿಸ್ತಾ ಇದೆ. ಸೊ ಅದಕ್ಕೆ ನಾನು ನಿಮ್ಗೊಂದು ಟ್ರ್ಯಾಕರ್ನ ಕೊಡ್ತೀನಿ. ಯಾವಾಗಲೂ ಬಂದು ಹೀ ಅಂತ ಅಳ್ತೀರಾ, ನನಗೆ ಮೋಟಿವೇಶನ್ ಇಲ್ಲ, ನನಗೆ 3 ದಿನ ಓದ್ತೀನಿ, 4ನೇ ದಿನಕ್ಕೆ ಬೋರ್ ಆಗ್ಬಿಡುತ್ತೆ, ಮತ್ತೊಂದು ತಿಂಗಳು ಓದಲ್ಲ ಅಂತ ಎಲ್ಲ. ಸೊ ನಿಮಗೆ ಮೋಟಿವೇಶನ್ ಬರಿಸ್ಲಿ, ಅವಾಗವಾಗ ರಿಮೈಂಡರ್ ಇರಲಿ ಅಂತ ನಾನು ಒಂದು ಟ್ರ್ಯಾಕರ್ನ ಮಾಡಿದ್ದೀನಿ. ಆ ಟ್ರ್ಯಾಕರ್ನ ಲಿಂಕ್ ನಿಮಗೆ ಈ ವಿಡಿಯೋದ ಕಾಮೆಂಟ್ಸ್ನಲ್ಲಿ ಶೇರ್ ಮಾಡ್ತೀನಿ, ವಾಟ್ಸಪ್ ಚಾನಲ್ನಲ್ಲೂ ಕಳಿಸ್ತೀನಿ. ಸೊ ಏನದು ಟ್ರ್ಯಾಕರ್ ಅಂತ ಅಂದ್ರೆ, ಇದೇ ಆ ಟ್ರ್ಯಾಕರ್, ಡೈಲಿ ಹ್ಯಾಬಿಟ್ ಟ್ರ್ಯಾಕರ್. ಸೊ ಹಿಯರ್ ಪ್ರತಿ ದಿನದ್ದು ಡೇಟ್ ಹಿಂಗೆ ಬರುತ್ತೆ, ಕಾಣಿಸ್ತಾ ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಝೂಮ್ ಇನ್, ಐ ಕಾಂಟ್. ಇವತ್ತಿನ ಡೇಟ್ ಇದು 12 ಜೂನ್ 2026. ಪ್ರತಿದಿನ ಒಂದು ಕೋಟ್ ಇರುತ್ತೆ, ಏನಾದರೂ ನಿಮಗೆ ಸ್ವಲ್ಪ ಮೋಟಿವೇಶನ್ ಬರ್ಸೋದಕ್ಕೆ. ಹಾಗೆ ನಿನ್ನೆ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಪ್ರತಿದಿನ 4 ವಿಷಯ ನೀವು ಮಾಡಬೇಕು, ನಾನ್ ನೆಗೋಷಿಯಬಲ್ ಅಂತ. ಅದ್ರಲ್ಲಿ ಒಂದು ಮೆಡಿಟೇಷನ್, ಒಂದು ಎಕ್ಸಸೈಸ್, ಒಂದು ಸೂಪರ್ ಆಗಿ 7-8 ಗಂಟೆ ಅಷ್ಟು ನಿದ್ದೆ, ಆಮೇಲೆ ಇನ್ನೊಂದು ನಿಮಗೆ ಖುಷಿ ತರೋ ಯಾವ್ದಾದ್ರು ಆಕ್ಟಿವಿಟಿ, ಜಾಯ್ ಟೈಮ್. ಸೊ ಇದು 4ರಲ್ಲಿ ನೀವು ಯಾವ್ದು ಮಾಡಿದಿರಾ ಅಂತ ನೀವು ಹಿಂಗೆ ಸೆಲೆಕ್ಟ್ ಮಾಡ್ಬೋದು. ಇದನ್ನ ನೀವು ಟ್ರ್ಯಾಕ್ ಮಾಡ್ಬೋದು. ಯಾವ್ದಾದ್ರು ಒಂದಿನ ಇದು ಮಾಡೋಕ್ಕಾಗಿಲ್ವಾ ಬಿಡಿ, ಯಾವ್ದಾನ ದಿನ ನಿದ್ದೆ ಸರಿಯಾಗಿರ್ಲಿಲ್ವಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಡಿ. ಸೊ ಈ ತರ ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ಟೋಟಲ್ 6 ಹ್ಯಾಬಿಟ್ಸ್ ಅಲ್ಲಿ ಎಷ್ಟು ಹ್ಯಾಬಿಟ್ಸ್ ನೀವು ಮಾಡಿದಿರಾ ಆ ದಿನಕ್ಕೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇನ್ನ 2 ಏನು ಅಂತ ಅಂದ್ರೆ, ನಾನು ನಿಮ್ಗೆ 2 ಸ್ಟಡಿ ಬ್ಲಾಕ್ ಕೊಟ್ಟಿದ್ದೆ. ಸೊ ಆ ಸ್ಟಡಿ ಬ್ಲಾಕ್ 1.5 ಅವರ್ಸ್ ಇರಬೇಕು ಅಂತ ಹೇಳಿದ್ದೆ. ಸೊ ಇಲ್ಲಿ ನಿಮಗೆ ಸ್ಟಡಿ ಬ್ಲಾಕ್ನ ಜೊತೆಗೆ ಎಷ್ಟು ಟೈಮ್, ಯಾವ ಟೈಮಿಂದ ಯಾವ ಟೈಮ್ ತನಕ ಓದಿದ್ರಿ ಅನ್ನೋದನ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸ್ಟಡಿ ಬ್ಲಾಕ್ 1 ಲೆಟ್ಸ್ ಸೇ ಬೆಳಗ್ಗೆ ಓದಿದ್ರಿ ಸುಮಾರು 6 ಗಂಟೆಯಿಂದ, ಅಥವಾ 5:55 ಇದೆ, ಓಕೆ, 5:55ರಿಂದ 7:55 AM ತನಕ ಓದಿದ್ರಿ ಅಂತ ಅನ್ಕೊಳ್ಳಿ, ಆಯ್ತಾ? 2 ಅವರ್ಸ್ ಓದಿದ್ದೀರಾ. ಸೊ ಅದು ಒಂದು ಸ್ಟಡಿ ಬ್ಲಾಕ್ ಆಯ್ತು. ಸೊ ನಿಮ್ದು ಔಟ್ ಆಫ್ 6 5 ಡೈಲಿ ಹ್ಯಾಬಿಟ್ಸ್ ಆಯ್ತು. ಇನ್ನೊಂದು ಸ್ಟಡಿ ಬ್ಲಾಕ್ ಲೆಟ್ಸ್ ಸೇ ಸಂಜೆ, ಇವಾಗಿನ್ನ ಅಷ್ಟೊಂದು ಟೈಮ್ ಆಗಿಲ್ಲ. ಸೊ ಲೆಟ್ಸ್ ಸೇ 3:55 PM ಇಂದ 5:55 PM ತನಕ ಓದ್ತೀರಾ ಅಂತ ಅನ್ಕೊಳ್ಳಿ, ಆಯ್ತಾ? 5:55 PM, ಇಲ್ಲೂ 2 ಅವರ್ಸ್ ಆಯ್ತು. ಸೊ ಇದನ್ನ ಟಿಕ್ ಮಾಡ್ತೀರಾ. ಇಲ್ಲಿ ಕೆಳಗಡೆ ನಿಮ್ಗೆ ಪ್ರತಿದಿನ ಎಷ್ಟೆಷ್ಟು ಅವರ್ ಓದಿದ್ದೀರಾ ಅದ್ರದ್ದು ಒಂದು ಗ್ರಾಫ್ ಬರೋ ರೀತಿ ಮಾಡಿದ್ದೀನಿ. ಅದು ಕೂಡ ಕಲರ್ ಕೋಡೆಡ್ ಆಗಿದೆ. ನೀವೇನು ಓದಿಲ್ಲ, 0 to 1 ಅವರ್ಸ್ ಓದಿದ್ದೀರಾ ಅಂದ್ರೆ ರೆಡ್ ಕಲರ್ ಡೇಂಜರ್ ಝೋನ್ ಅಲ್ಲಿ ತೋರಿಸುತ್ತೆ. ಒಂದು ಸ್ವಲ್ಪ ಬೆಟರ್ ಅಂದ್ರೆ ಯೆಲ್ಲೋ ಕಲರ್. 2 to 3 ಅವರ್ಸ್ ಅಂದ್ರೆ ಆನ್ ಟ್ರ್ಯಾಕ್ ಇದ್ದೀರಾ ಅಂತ. ನಾನು ಕೊಟ್ಟಿರೋ 3 ಅವರ್ಸ್ಗಿಂತ ಜಾಸ್ತಿ ಓದ್ತಾ ಇದ್ದೀರಾ ಅಂದ್ರೆ ಸೂಪರ್, ನೀವು ಸಖತ್ ಸ್ಟ್ರಾಂಗ್ ಆಗಿ ನಡೀತಾ ಇದೆ ಪ್ರಿಪ್ರೇಷನ್ ಅಂತ ಅರ್ಥ. 4 ಅವರ್ಸ್ಗಿಂತ ಜಾಸ್ತಿ ಓದ್ಬಿಟ್ರೆ ನೀವು ಪಕ್ಕ ಟಾಪರ್ ಆಗೋದು ಗ್ಯಾರಂಟಿ ಅಂತ. ಸೊ ಇದೇನ್ ಮಾಡುತ್ತೆ ಅಂತ ಅಂದ್ರೆ, ನೀವು ಪ್ರೀವಿಯಸ್ ಡೇಸ್ನಲ್ಲೆಲ್ಲ ಸರಿಯಾಗಿ ಓದಿಲ್ಲ ಅಂತ ಅಂದ್ರೆ ಅದಿಲ್ಲಿ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಿನ್ನೆ ಲೆಟ್ಸ್ ಸೇ ನಾನು ಓದಕ್ ಶುರು ಮಾಡಿದೆ ಬೆಳಗ್ಗೆ 5:55ಕ್ಕೆ, ಆದ್ರೆ ನಂಗೆ 6:30 ಅಷ್ಟೊತ್ತಿಗೆ ನಿದ್ದೆ ಬಂದ್ಬಿಡ್ತು, ಆಯ್ತಾ? ಹಂಗೆ ಮಲ್ಕೊಂಡ್ಬಿಟ್ಟೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲಿ 1 ಅವರ್ ಓದಿದ್ದೀನಿ ಅಪ್ರಾಕ್ಸಿಮೇಟ್ಲಿ. ಮತ್ತೆ ಸಂಜೆ ಸುಮಾರು 4 ಗಂಟೆ ಹಂಗೆ ಶುರು ಮಾಡಿ ಒಂದು 5 ಗಂಟೆಗೆ ಮುಗಿಸ್ಬಿಟ್ಟೆ. ಒಂದು 4 ನಿಮಿಷ ಓದಿದ್ದೀನಿ ಅಂತ ಲೆಕ್ಕ. ಸೊ ನಾನು ಓದಿರೋದು 1 ಅವರ್ 4 ಮಿನಿಟ್ಸ್ ಮಾತ್ರ. ಇದನ್ನ ನೀವು ಏನಾದ್ರೂ ನಿಮ್ಮ ಟ್ರ್ಯಾಕರ್ನಲ್ಲಿ ಹಿಂಗ್ ನೋಡಿದ್ರೆ ನಿಮ್ಗೆ ಹಿಂಗ್ ಕಾಣಿಸುತ್ತೆ.
ಸೊ ಕನ್ಸಿಸ್ಟೆಂಟ್ಲಿ ನೀವು ಒಂದೇ ಬ್ರೌಸರ್ನಿಂದ ನಿಮ್ಮ ಒಂದೇ ಡಿವೈಸ್ನಿಂದ ಇದನ್ನ ದಿನ ನೀವು ಎಂಟರ್ ಮಾಡ್ತಾ ಇದ್ರೆ ನೀವು 3 ದಿನ ಸಕ್ಸೆಸಿವ್ಲಿ ಚೆನ್ನಾಗಿ ಓದಿಲ್ಲ ಅಥವಾ ಓದಕ್ಕೆ ಟೈಮ್ ಸಾಕಾಗ್ಲಿಲ್ಲ, ರೆಡ್ಡಲ್ಲಿ ಎಲ್ಲೋ ಇತ್ತು ಅಂತ ಅಂದ್ರೆ ನಿಮ್ಗೆ ಇದೇ ಶೇಮ್ ಪಪ್ಪಿ ಶೇಮ್ ಇದು ಏನ್ ನೀನ್ ಮಾಡ್ತಾ ಇರೋದು ಅಂತ ಅನ್ಸುತ್ತೆ. ಸೊ ಹಂಗೆ ಮೋಟಿವೇಟೆಡ್ ಆಗಿ ನೀವು ಓದ್ಬೋದು. ಅಂಡ್ ಇಲ್ಲಿ ಹೇಗೆ ನಿಮ್ಗೆ ಸ್ನ್ಯಾಪ್ಚಾಟ್ ಎಲ್ಲ ಸ್ಟ್ರೀಕ್ಸ್ ಅಂತ ಎಲ್ಲ ಇರುತ್ತೆ, ಹಂಗೆ ಇಲ್ಲೂ ಕೂಡ ಸ್ಟ್ರೀಕ್ ಇದೆ. ಕನ್ಸಿಸ್ಟೆಂಟ್ ಆಗಿ ಪ್ರತಿದಿನ ನೀವು ಓದಿದ್ರೆ ಎಲ್ಲ, ಸೊ ಪ್ರತಿದಿನ ಎಲ್ಲ ಹ್ಯಾಬಿಟ್ಸ್ನ ನೀವು ಟ್ರ್ಯಾಕ್ ಮಾಡಿದ್ರೆ ಯು ವಿಲ್ ಗೆಟ್ ದೀಸ್ ಸ್ಟ್ರೀಕ್ಸ್. 1 ದಿನ 2 ದಿನ 3 ದಿನ, ಸೊ ಎಷ್ಟು ಸ್ಟ್ರೀಕ್ ಬರುತ್ತೆ ಅದು ನೀವೇನಾದ್ರೂ ಚಾಲೆಂಜ್ ತರ ನೀವು ಪರ್ಸನಲ್ ಆಗಿ ತಗೊಂಡು 21 ಡೇ ಚಾಲೆಂಜ್, 50 ಡೇ ಚಾಲೆಂಜ್ ಆ ಥರ ತಗೊಂಡು ನೀವು ಚಾಲೆಂಜ್ ಮಾಡ್ಕೊಳ್ಬೋದು. ಸೊ ದಿಸ್ ವಿಲ್ ಗಿವ್ ಯು ಅ ವಿಜುವಲ್ ರೆಪ್ರೆಸೆಂಟೇಷನ್ ಎಷ್ಟು ಓದ್ತಾ ಇದ್ದೀರಾ ನೀವು ಅಂತ. ಐ ಹೋಪ್ ದಿಸ್ ವಿಲ್ ಹೆಲ್ಪ್. ಸೊ ದಿಸ್ ಇಸ್ ದ ಗಿಫ್ಟ್ ದಟ್ ಐ ಆಮ್ ಗಿವಿಂಗ್ ಟು ಯು. 1,000 ಸಬ್ಸ್ಕ್ರೈಬರ್ ಆಗಲಿ, ಆಮೇಲೆ ಒಂದು ಡೈಮಂಡ್ ರಿಂಗಿಂಗ್ ಹಾಕೋದ್ರದ್ದು ಯೋಚನೆ ಮಾಡ್ತೀನಿ. ಓಕೆನಾ? ಸೊ ಐ ಹೋಪ್ ದಿಸ್ ಟ್ರ್ಯಾಕರ್ ಇಸ್ ಹೆಲ್ಪ್ಫುಲ್. ಇದು ನೀಟ್ ಅವ್ರಿಗೆ, KCET ಅವ್ರಿಗೆ ಅಂತ ಏನಿಲ್ಲ, ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ದ ಲಿಂಕ್ ಟು ದಿಸ್ ಐ ವಿಲ್ ಪ್ರೊವೈಡ್ ಇನ್ ದ ಕಾಮೆಂಟ್ಸ್ ಅಥವಾ ಡಿಸ್ಕ್ರಿಪ್ಷನ್ ಎಲ್ಲೋ ಒಂದು ಕಡೆ ಹಾಕ್ತೀನಿ. ನೀವು ನನ್ನ ವಾಟ್ಸ್ಆ್ಯಪ್ ಚಾನಲ್ಗೆ ಆಲ್ರೆಡಿ ಫಾಲೋ ಮಾಡ್ತಿದ್ರೆ, ಸಬ್ಸ್ಕ್ರೈಬ್ ಆಗಿದ್ರೆ ಏನಂತ ಅದು ಗೊತ್ತಿಲ್ಲ ನನಗೆ. ಸೊ ಇಫ್ ಯು ಹ್ಯಾವ್ ಸಬ್ಸ್ಕ್ರೈಬ್ ಟು ಮೈ ವಾಟ್ಸ್ಆ್ಯಪ್ ಚಾನಲ್, ಅಲ್ಲೂ ಕೂಡ ಶೇರ್ ಮಾಡಿರ್ತೀನಿ. ಸೊ ಅಲ್ಲಿಗೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಫಸ್ಟ್ 500 ಸಬ್ಸ್ಕ್ರೈಬರ್ಸ್ ನೀವಿದ್ದೀರಲ್ವಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಐ ಹೋಪ್ ಐ ವಿಲ್ ನಾಟ್ ಡಿಸಪಾಯಿಂಟ್ ಯು. ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್.